ಅಷ್ಟು ಬೇಗ ಕಲ್ತ್ಬಿಟ್ಯಾ ಎಲ್ಲನೂ ಅಷ್ಟು ಚೆನ್ನಾಗಿ? ಹ್ಞೂ ಕಲಿತೆ. ಸ್ಕೂಲ್ಗೆ ಹೋದ್ಯಲ್ಲ, ಇವಾಗ ನಿಂಗೆ ಸುದೀಪ್ ಸರ್ ಗಿಫ್ಟ್ ಕೊಟ್ಟರು, ಬಿಗ್ ಬಾಸ್ ಫಿನಾಲೆನೂ ಆಗೋಯ್ತು. ಅದಾದ್ಮೇಲೆ ನಿನ್ನ ಸ್ಕೂಲಿಗೆ ಹೋದಾಗ ನಿನ್ನ ಫ್ರೆಂಡ್ಸ್ ಎಲ್ಲ ಏನು ಹೇಳಿದ್ರು, ನಿಮ್ಮ ಟೀಚರ್ಸ್ ಎಲ್ಲ ಏನು ಹೇಳಿದ್ರು? ನಮ್ಮ ಟೀಚರ್ಸ್ ಎಲ್ಲ ನಾನು ಟಿ ವಿಲಿ ನೋಡಿದೆ, ಚೆನ್ನಾಗಿ ಮಾಡಿದೆ, ಬ್ರೇಸ್ಲೈಟ್ ಕೊಟ್ಟರಲ್ಲ ಚೆನ್ನಾಗಿದೆಯಾ, ಇಷ್ಟ ಆಯ್ತಾ ಅಂತ ಕೇಳಿದ್ರು. ಹ್ಞೂ ಅಂದೆ. ಫ್ರೆಂಡ್ಸ್ ಎಲ್ಲ ಬ್ರೇಸ್ಲೈಟ್ನ ಒಂದು ಟೈಮು ಸ್ಕೂಲಿಗೆ ತಗೋಬಾ ಅಂತ ಹೇಳ್ತಿದ್ರು. ಮತ್ತು ಇವತ್ತು ಪ್ರಿನ್ಸಿಪಲ್ ಮ್ಯಾಮನ್ನು ಗ್ರೌಂಡಿಗೆ ಕರ್ಕೊಂಡೋಗಿ ಎಲ್ಲರಿಗೂ ಇಂಟ್ರಡ್ಯೂಸ್ ಮಾಡಿಸಿದ್ರು. ಇವನು ಬಿಗ್ ಬಾಸ್ಗೆ ಹೋಗಿದ್ದಾನೆ, ಬ್ರೇಸ್ಲೆಟ್ ಹತ್ರ ಸುದೀಪ್ ಸರ್ ಹತ್ರ ಹೆಂಗಿಸ್ಕೊಂಡು ಬಂದಿದ್ದಾನೆ ಅಂತ ಹೇಳ್ತಿದ್ರು. ಹ್ಞೂ, ನಂಗೆ ಫುಲ್ ಖುಷಿ ಆಯಿತು. ಫುಲ್ ಫೇಮಸ್ ಹಂಗಾದರೆ ಯುವನ್ ಸ್ಕೂಲಲ್ಲಿ? ಫುಲ್ ಫೇಮಸ್ ನೀನು ಇವಾಗ ಸ್ಕೂಲಲ್ಲಿ? ಹಂಗೇನಿಲ್ಲ. ಯಾವ ಸ್ಕೂಲು, ಯಾವ ಕ್ಲಾಸ್ ನೀನು? ನಾನು 4th ಸ್ಟ್ಯಾಂಡರ್ಡ್ ಪಬ್ಲಿಕ್ ಸ್ಕೂಲ್. ಎಲ್ಲಿ? ಟಿ ದಾಸರಳ್ಳಿ. ಇವಾಗ 4th ಸ್ಟ್ಯಾಂಡರ್ಡಿಗೆ ಬಂದುಬಿಟ್ಟಿದ್ಯಾ? ಅಂದರೆ ಇವಾಗ ಫುಲ್ ಎಜುಕೇಷನ್ ಮೇಲೂ ಕಾನ್ಸಂಟ್ರೇಟ್ ಮಾಡ್ತಿದ್ಯಾ? ಚೆನ್ನಾಗಿ ಓದ್ತಾ ಇದೆಯಾ? ಹ್ಞೂ, ಚೆನ್ನಾಗಿ ಓದ್ತಾ ಇದ್ದೀನಿ. ನಾನು ಯಾವಾಗಲೂ ಫಸ್ಟು ಅಥವಾ ಸೆಕೆಂಡಲ್ಲೇ ಇರ್ತೀನಿ. ಅದೆಲ್ಲ ನಿಮ್ಮಮ್ಮ ಟ್ರೈನಿಂಗೆ ತಾನೆ? ಹೌದು. ನೀನು ಓದು ಅಂದರೆ ಓಡೋಗ್ಬಿಡ್ತೀಯಾ ತಾನೆ? ಏನಿಲ್ಲಪ್ಪ, ಕುತ್ಕೊಂಡು ಓದ್ತೀಯಾ? ನಾನು ಓದ್ತೀನಿ. ಆರಾಮಾಗಿ ಓದ್ತೀಯಾ? ಈಗ ನಿಮಗೆ ಬಿಗ್ ಬಾಸಲ್ಲಿ ಯಾರು ಫೇವ್ರೆಟ್ ಕಂಟೆಸ್ಟೆಂಟು? ನನಗೆ ಹನುಮಂತು. ಯಾಕೆ? ಯಾಕೆಂದರೆ ಅವರು ಟಾಸ್ಕ್ನೆಲ್ಲ ಚೆನ್ನಾಗಿ ಇದು ಮಾಡ್ತಿದ್ರು. ಮೈಂಡ್ ಯೂಸ್ ಮಾಡಿ ಹೆಂಗೆ ಟ್ರಿಕ್ಕೆಲ್ಲ ಕಲ್ತ್ಕೊಂಡು ಚೆನ್ನಾಗಿ ಮಾಡ್ತಿದ್ರು. ಅವರೇ ವಿನ್ ಆಗಿದ್ದು. ಅದೂ ನಂಗೆ ಫುಲ್ಲು ಖುಷಿ ಆಯಿತು. ಅಲ್ಲ, ನಾನೆಲ್ಲೋ ನೀನು ಭವ್ಯಕ್ಕ ಇಲ್ಲ ಮೋಕ್ಷಿತಕ್ಕ ಅಂತ್ಯ ಅಂದರೆ ನೀನು ಹನುಮಂತಣ್ಣ ಅಂತ್ಯಲ್ಲ, ಯಾಕೆ ಅವರಿಬ್ರು ಚೆನ್ನಾಗಿರ್ಲಿಲ್ವಾ ಹುಡುಗಿರು? ಹುಡುಗಿರು ಚೆನ್ನಾಗಿರ್ಲಿಲ್ವಾ ಬಿಗ್ ಬಾಸ್ ಮನೆಯಲ್ಲಿ? ಹಂಗೇನಿಲ್ಲ. ನಿಜ ಹೇಳಿ, ಯಾರು ಇಷ್ಟ ನಿಮಗೆ, ಮೋಕ್ಷಿತ ಅವರ ಭವ್ಯನ? ನೀವು ಹೇಳಿದ್ರಲ್ಲಿ ತಗೊಂಡ್ರೆ ನನಗೆ ಭವ್ಯ. ಯಾಕೆ ಭವ್ಯ ಇಷ್ಟ? ನೀವು ಕೇಳಿದ್ರಲ್ಲ, ಅದಕ್ಕೆ ಏನೋ ಹೇಳಿದೆ. ಅದೇ ನಿನಗಿಷ್ಟ ಇಲ್ಲ, ನಾನು ಕೇಳಿದೆ ಅಂತ ಹೇಳ್ತಾ ಇದೆಯಾ? ಹಂಗೇನಿಲ್ಲ, ಅವರು ಟಾಸ್ಕ್ ಎಲ್ಲ ಚೆನ್ನಾಗಿ ಆಡ್ತಿದ್ರು. ನೋಡು, ನೀವು ಮೋಕ್ಷಿತ ಅವ್ರನ್ನ ಇಷ್ಟಪಟ್ಟರೆ ಅವ್ರು ಅರ್ಥ ಆಯ್ತಾ ಅಂತಾರೆ, ನೀನು ಹಾಗೇನಿಲ್ಲ ಅನ್ಬೋದು. ಇಬ್ಬರು ಪೇರ್ ಚೆನ್ನಾಗಿದೆ. ನೋಡು, ಚೆನ್ನಾಗಿರಲ್ವಾ ಪೇರು? ಚೆನ್ನಾಗಿರುತ್ತೆ ತಾನೆ? ನಿನ್ ಗರ್ಲ್ ಫ್ರೆಂಡ್ ಇದ್ದಾಳ ಸ್ಕೂಲಲ್ಲಿ? ಅಕ್ಕ ಇಲ್ವಾ? ಯಾಕೆ ನಾಚ್ಕೊಂತ ಇದ್ಯಾ? ಅಮ್ಮ ಇದ್ದಾರೆ ಅಂತ ನಾಚಿಕೆನಾ? ಹಂಗೇನಿಲ್ಲ. ಗರ್ಲ್ ಫ್ರೆಂಡ್ ಇಲ್ವಾ? ಹುಡುಗಿರ್ ಫ್ರೆಂಡ್ಸೇ ಇಲ್ವಾ ನಿಂಗೆ? ಇಲ್ಲ. ನಿಜ ಇಲ್ವಾ? ತನ್ವಿ ಅಂತ ಒಬ್ಳಿದ್ದಾಳೆ ಅಷ್ಟೇ. ಹೌದಾ? ಅಷ್ಟು ಒಬ್ಳೆ? ಡ್ಯಾನ್ಸ್ ಪ್ರಾಕ್ಟೀಸ್ಗೆ ಹೋಗ್ತೀಯಲ್ಲ ಅಲ್ಲಿ? ಅಲ್ಲಿ ಇಂದು ಅಕ್ಕ, ಶಿತಿ ಅಕ್ಕ, ಎಲ್ಲ ಅಕ್ಕನೇ. ಪ್ರಕೃತಿ ಅಕ್ಕ ಅಷ್ಟೇ. ಅಕ್ಕನೇ. ಯಾರು ನಿನ್ನ ಏಜ್ ಅವ್ರು ಇಲ್ವಾ? ನನ್ನ ಏಜ್ ಅವ್ರು ಇದ್ದಾರೆ. ಯಾರು ಇಷ್ಟ ಆಗಿಲ್ವಾ? ಸರಿ, ಇವಾಗ ನಿಮ್ಮಮ್ಮನ ಮಾತಾಡ್ಸೋಣ. ಇಷ್ಟು ಕ್ಯೂಟಾಗಿದ್ದಾನೆ ಆ್ಯಂಡ್ ಅಷ್ಟು ಚೆನ್ನಾಗಿ ಮಾತಾಡ್ತಾನೆ. ಸೊ ಎಷ್ಟು ಕಷ್ಟ ಆಗುತ್ತೆ ನಿಮಗೆ ಮನೇಲಿ ಅವನ್ನ ಹ್ಯಾಂಡಲ್ ಮಾಡೋದು? ಮನೇಲಿ ಕಷ್ಟ ಅಂತ ಇಲ್ಲಿವರೆಗೂ ಆಗಿಲ್ಲ. ಯಾಕೆ ಅಂದರೆ ಅವ್ನ ಕೆಲಸ ಅವ್ನು ಮಾಡ್ಕೊತಾನೆ, ಅವ್ನ ಪಾಡ್ಗೆ ಅವ್ನು ಇರ್ತಾನೆ. ಯಾರಾದರೂ ಮಾತಾಡಿಸ್ದಾಗ ನಿಮ್ಮ ಥರ ಹಿಂಗೆ ಮಾತಾಡ್ತಾನೆ ಅಷ್ಟೇ. ಇನ್ನು ನನ್ನ ತಲೆ ಅಂತ ತಿಂತಾನೆ. ಸೊ ರಜಾ ಇದ್ದರೆ ನನ್ನ ಕೆಲಸನೂ ಆಗೋಲ್ಲ ಮನೇಲಿ, ಟೈಮ್ ಪಾಸ್ ಹೆಂಗಾಗುತ್ತೆ ಅನ್ನೋದು ಗೊತ್ತಾಗಲ್ಲ. ಎಲ್ಲೋದು ಅಮ್ಮ ಅಮ್ಮ ಅಂದ್ಕೊಂಡು ಈ ಸ್ಟೆಪ್ ಚೆನ್ನಾಗಿದೆಯಾ, ಆ ಸ್ಟೆಪ್ ಚೆನ್ನಾಗಿದೆಯಾ ಅಂತ ಬಂದು ಏನಾದರೂ ಮಾಡ್ತಿರ್ತಾನೆ. ಇಲ್ಲ ಏನಾದರೂ ಒಟ್ಟಿನಲ್ಲಿ ಅವ್ನ ಪಾಡಿಗೆ ಅವ್ನು ಓದೋದು ಬರೆಯೋದಿಲ್ಲ ಅಂದರೂ ಡ್ರಾಯಿಂಗ್ ಮಾಡೋದು, ಈ ಥರ ಏನಾದರೂ ಮಾಡ್ಕೊಂಡಿರ್ತಾನೆ. ಕಷ್ಟ ಯಾವತ್ತೂ ಕೊಟ್ಟಿಲ್ಲ. ಎಷ್ಟು ಇಯರ್ಸಿಂದ ಡ್ಯಾನ್ಸ್ ಪ್ರಾಕ್ಟೀಸ್ ಮಾಡ್ತಾ ಇದ್ದಾನೆ? ಎಷ್ಟು ವರ್ಷಕ್ಕೆ ನಿಮ್ಗೆ ಅನ್ನಿಸ್ತು ಅವನಿಗೆ ಡ್ಯಾನ್ಸ್ ಕಲಿಸ್ಬೇಕು ಅಂತ? ಅವನೊಂದು 4-5 ಇಯರ್ಸ್ ಇದ್ದಾಗಲಿಂದನೂ ಅವ್ನು ಡ್ಯಾನ್ಸ್ ಕ್ಲಾಸಿಗೆ ಹೋಗ್ತಾ ಇದ್ದಾನೆ. ನಮಗೆ ಡ್ಯಾನ್ಸಿಗೆ ಕಳಿಸ್ಬೇಕು ಅಂತ ಏನಕ್ಕೆ ಅನ್ನಿಸ್ತು ಅಂತಂದರೆ, ಟಿ ವಿಲಿ ಡ್ಯಾನ್ಸ್ ಯಾವುದಾದ್ರೂ ಒಂದು ಡ್ಯಾನ್ಸ್ ಬಂತು ಅಂದರೆ ಅದನ್ನು ನೋಡಿ ಮಾಡ್ತಾಯಿದ್ದ.
ಅವ್ನು ಫಸ್ಟು ಮಾಡಿದ್ದು ಅಪ್ಪು ಸರ್ದು ನಟ ಸಾರ್ವಭೌಮದ್ದು ಒಂದು ಸಾಂಗು, ಯಾವಾಗಲೂ ಅದನ್ನೇ ಹಾಕ್ಕೊಂಡು ನೋಡ್ತಾ ಇದ್ದ, ಡ್ಯಾನ್ಸ್ ಮಾಡ್ತಾಯಿದ್ದ. ಅಂದರೆ ಅವನೇ ನೋಡಿ ನೋಡಿ ಮಾಡ್ತಾ ಇದ್ನಲ್ಲ, ಏನೋ ಡ್ಯಾನ್ಸ್ ಇಂಟ್ರೆಸ್ಟ್ ಇದೆಯೇನೋ ಇವನಿಗೆ ಅಂತ ಅಂದ್ಬಿಟ್ಟು ಹೋಗ್ತಾ ಇರಲಿ ಅಂತ ಸುಮ್ಮನೆ ಕಳಿಸ್ತಿದ್ವಿ. ಅದು ಹಂಗೆ ಕಂಟಿನ್ಯೂ ಆಯ್ತಾ ಬಂತು ಒಂದು ಡ್ಯಾನ್ಸು. ಈಗ DKDಯಲ್ಲೂ ನಿಮ್ಮ ಮಗ ಪ್ರಶ್ನೆ ಕೇಳಿ ಫೇಮಸ್ ಆಗಿದ್ದ ಡ್ಯಾನ್ಸ್ ಜೊತೇಲಿ. ಅಂದರೆ ಈಗ ಸುದೀಪ್ ಸರ್ಗೇನೆ ಒಂದು ಹಾಡಿಗೆ ಡ್ಯಾನ್ಸ್ ಮಾಡಿ ಅವರನ್ನೇ ಭಾವುಕರಾಗಿ ಮಾಡಿದ್ರು. ಹಾಗಾಗಿ ಅವ್ರಿಗೊಂದು ಒಳ್ಳೆ ಗಿಫ್ಟ್ ಕೂಡ ಸಿಕ್ತು, ಬ್ರೇಸ್ಲೈಟು. ಸೊ ಹೇಳಿ, ಎಷ್ಟು ಖುಷಿ ಇದೆ? ಖುಷಿ ಇದೆ. ಅವ್ನು DKDಯಲ್ಲೂ ಹಾಗೆ ಪರ್ಫಾಮೆನ್ಸ್ ಮಾಡಿದ್ದ, ಅಲ್ಲೂ ಎಲ್ಲ ಚೆನ್ನಾಗಿ ಸಪೋರ್ಟ್ ಮಾಡ್ತಾಯಿದ್ರು, ಚೆನ್ನಾಗಿ ಇದಿತ್ತು. ಇಲ್ಲೂ ಅಷ್ಟೇ, ಇದು ಸಡನ್ನಾಗಿ ಬಂದಿದ್ದು, ಒನ್ ಡೇಯಲ್ಲಿ ಬಂದಿದ್ದದು, ಈ ಥರ ಹಿಂಗಿದೆ ಮ್ಯಾಮ್ ಮಾಡಿಸಿ ಅಂತ ಅಂದ್ಬಿಟ್ಟು ಸಾಗರ್ ಮಾಸ್ಟರ್ ಅಂತ ಒಬ್ಬರು ಕಾಲ್ ಮಾಡಿದ್ರು. ಆಮೇಲೆ ನಾನು ಸರಿ ಆಯಿತು ಅಂತ ಅಂದ್ಬಿಟ್ಟು ಕರ್ಕೊಂಡು ಹೋದ್ವಿ. ಮಾಡ್ದ ಪರ್ಫಾಮೆನ್ಸ್ ಇಷ್ಟು ಚೆನ್ನಾಗಿ ಇದಾಗುತ್ತೆ. ಮತ್ತು ಸರ್ ಈ ಥರ ಎಲ್ಲ ಅವನಿಗೆ ಅವರು ತುಂಬ ಇದಾಗ್ಬಿಟ್ರು ಅವ್ರದ್ದು ಪರ್ಫಾಮೆನ್ಸ್ ನೋಡಿ. ಯಾಕೆಂದರೆ ಅವನು ಸುದೀಪ್ ಸರ್ದು ಕ್ಯಾರೆಕ್ಟರ್ ಥರನೇ ಅವ್ರದ್ದು ಪರ್ಫಾಮೆನ್ಸ್ ಇದ್ದಿದ್ದು. ಅವರು ಅದಕ್ಕೆ ಹೇಳ್ತಾರೆ, ನನ್ನ ಬಾಲ್ಯನ ನೆನ್ಪು ಮಾಡಿದ್ರಿ ನೀವು, ನಾನಾಗಿದ್ದಕ್ಕೆ ತುಂಬ ಥ್ಯಾಂಕ್ ಯು. ಅವ್ನು ಫುಲ್ ಶಾಕ್ ಆಗಿಬಿಟ್ಟ, ನನಗೆ ಥ್ಯಾಂಕ್ಸ್ ಹೇಳ್ತಿದ್ದಾನಲ್ಲ ಸರು ಅಂತ ಅಂದ್ಬಿಟ್ಟು. ಖುಷಿ ಆಯಿತು ಅವರು ಮಾತಾಡಿಸಿ ಅವನಿಗೆ ಇದು ಮಾಡಿ. ಎಲ್ಲರೂ ಫುಲ್ ಖುಷಿಯಾದರು. ಆವಾಗಲೂ ಅಲ್ಲೆಲ್ಲ ಶಿವಣ್ಣನ ಜೊತೆಯಲ್ಲೂ ಅಲ್ಲೂ ಅಷ್ಟೇ, ಅವ್ನು ಮೆಗಾ ಆಡಿಷನ್ ಟೈಮಲ್ಲಿ ಅವ್ನ ಪರ್ಫಾಮೆನ್ಸ್ ಆಯ್ತಿದ್ದಂಗೆ ಶಿವಣ್ಣ ಬಂದು ಸ್ಟೇಜ್ ಮೇಲೆ ಬಂದು ಪರ್ಫಾಮೆನ್ಸ್ ಮಾಡ್ತಾರೆ ಅವನ ಜೊತೆ. ಮತ್ತು ಅಪ್ಪು ಸರ್ನ ನೆನೆಸ್ಕೊಂಡಿದ್ರು. ಮತ್ತು ಇವನು ನೋಡಿದ್ರೆ ನನಗೆ ಅಪ್ಪು ನೋಡ್ದಂಗೆ ಆಗುತ್ತೆ ಅಂದರು. ಅದಕ್ಕಿಂತ ನಮ್ಗೆ ಅಲ್ಲೂ ಅಷ್ಟೇ, ಅದು ನಮ್ಗೆ ಅದು ಯಾಕೆ ಅಂದರೆ ಅವ್ನು ಅಪ್ಪು ಸರ್ ಫ್ಯಾನ್. ಆ್ಯಕ್ಚುಲಿ ಹೇಳಬೇಕಂದ್ರೆ ಅಲ್ಲೂ ಹೇಳಿದ್ವಿ ಅಪ್ಪು ಸರ್ ಫ್ಯಾನ್ ಅಂತ ಅಂದ್ಬಿಟ್ಟು ಒಂದು ಸರಿ ಹಿಂಗೆ ಚಾನ್ಸ್ ಸಿಕ್ಕಿದಾಗ ಹೇಳಿದ್ವಿ. ಅವರು ಅಪ್ಪು ಅಂತ ಹೇಳಿದಾಗ ನನಗೂ ಫುಲ್ ಖುಷಿ ಆಯಿತು. ಚೆನ್ನಾಗಿ ಸಪೋರ್ಟ್ ಮಾಡಿದ್ರು. ಶಿವಣ್ಣನು ಡ್ಯಾನ್ಸ್ ಮಾಡೋದು ಕೇರಿಂಗ್ ಇದೆ, ಅವರು ಚೆನ್ನಾಗಿ ಮಾತಾಡ್ಸೋದಾಗಲಿ ಇದು ಮಾಡೋದಾಗಲಿ. ಅಲ್ಲಿರೋ ಜಡ್ಜಸ್ ಎಲ್ಲರೂ ಅಷ್ಟೇ, ರಕ್ಷಿತಾ ಮ್ಯಾಮ್ ಆಗ್ಬೋದು, ರಾಘು ಸರು, ಚಿನ್ನಿ ಮಾಸ್ಟರು, ಕೊರಿಯೋಗ್ರಾಫರ್ಸ್ ಎಲ್ಲ ಸಪೋರ್ಟ್ ಮಾಡ್ಕೊಂಡಿದ್ದು ಚೆನ್ನಾಗಿ. ಅಲ್ಲಿ ರೆಸ್ಪಾನ್ಸ್ ಹೇಗಿದೆ ಮೇಡಮ್? ಇವಾಗ ಹೊರಗಡೆ ಕರ್ಕೊಂಡೋರೋ ಜನ ಇನ್ನೂ ಜಾಸ್ತಿ ರೆಕಗ್ನೈಸ್ ಮಾಡ್ತಾ ಇದ್ದಾರೆ. ಹಾಗೆ ಗಿಫ್ಟ್ ಕೂಡ ತುಂಬ ಚರ್ಚೆನೇ ಆಗ್ತಿದೆ ಸೋಷಿಯಲ್ ಮೀಡಿಯಾದಲ್ಲಿ. ಎಷ್ಟಿರ್ಬೋದು, ಎಷ್ಟು ಗ್ರಾಮ್ಸ್ ಇರ್ಬೋದು, ಏನಿರ್ಬೋದು, ಪ್ಲ್ಯಾಟಿನಮ್ಮ ಸಿಲ್ವರ ಏನು ಅನ್ನೋದೇ. ಸೊ ನೀವೇ ಒಂದು ಕ್ಲಾರಿಟಿ ಕೊಟ್ಬಿಡಿ. ಕ್ಲಾರಿಟಿ ಕೊಡೋಕ್ಕೆ ನಮಗೂ ಗೊತ್ತಿಲ್ಲ. ನಾನು ಅದು ಯಾವುದು ಏನು ಎಷ್ಟಿದೆ ಏನು ಅದು ಯಾವುದು ನಮಗೆ ಬೇಕಾಗಿಲ್ಲ, ಅದು ಪ್ರೈಸ್ಲೆಸ್ಸು. ಅವ್ರು ಅದನ್ನು ಒಂದು ಪರ್ಫಾಮೆನ್ಸ್ ನೋಡಿ ಅವ್ರಿಗೆ ಅಂದರೆ ಅವ್ರು ಕೊಟ್ಟಿದ್ದ ಗಿಫ್ಟ್ ಹೆಂಗಿತ್ತು ಅಂದರೆ ಅವ್ರ ಅಮ್ಮನಿಗೆ ಬೆಲೆ ಕಟ್ಟೋಕ್ಕಾಗಲ್ಲ ಅನ್ನೋ ಥರದಲ್ಲಿ ಅವರು ಅದನ್ನು ಕೊಟ್ಟಿದ್ದಾರೆ. ಪ್ರೈಸ್ಲೆಸ್ಸು, ಅದು ನಾವು ಹಾಗೆ ಇಟ್ಕೊತೀವಿ ಲೈಫ್ ಲಾಂಗ್ ಅವನ ಜೊತೆ, ಅದು ಯಾವಾಗಲೂ ಹಾಗೆ ಇರುತ್ತೆ ಅಷ್ಟೇ. ನೋಡಿ, ಸ್ಕೂಲ್ಗೆಲ್ಲ ತೊಗೊಂಡೋಗ್ತೀನಿ ಅಂತಿದ್ದಾನೆ, ಹುಷಾರಾಗಿರೋಕೆ ಹೇಳಿ. ವಾಪಸ್ ತೊಗೊಂಬರ್ಬೇಕಷ್ಟೇ, ತೊಗೊಂಡೋಗಿ ವಾಪಸ್ ತಂದು ಕೊಡ್ತಾನೆ ಅಲ್ವಾ. ನೀವು ಹೇಳಿದ್ದಕ್ಕೆಲ್ಲ ಹ್ಞೂ ಅಂತಾನೆ, ಗಲಾಟೆ ಮಾಡಲ್ಲ ಅನಿಸುತ್ತೆ. ಹೌದು ಹೌದು, ಅದನ್ನ ಮಾತ್ರ ನಾನು ಇಲ್ಲ ಅದು ಮಾಡಬೇಡ ಇದು ಹಠ ಅಂತೂ ಇಲ್ಲ. ನಾನು ಏನು ಹೇಳೋದು ಕೇಳ್ತಾನೆ. ನಾನು ಇವತ್ತು ಓದು ಅಂದರೆ ಓದ್ತಾನೆ, ಡ್ಯಾನ್ಸ್ ಕ್ಲಾಸ್ಗೆ ಹೋಗು ಅಂದರೆ ಹೋಗ್ತಾನೆ. ಅಂದರೆ ಸ್ಟ್ರಿಕ್ಟಾಗಿ ಏನು ಯಾವುದನ್ನು ಹೇಳಲ್ಲ. ಒಬೀಡಿಯಂಟ್ ಮಗ. ಹಾಂ ಹೌದು ಹೌದು, ನಿಜ. ಅದನ್ನು ಮಾತ್ರ ನಾನು ಒಪ್ಕೊತೀನಿ. ಪಾಪದ್ದು. ನಿಮ್ಮ ಹಸ್ಬೆಂಡ್ ಇರಲಿಲ್ಲ ಅನಿಸುತ್ತೆ ಇವ್ನು ಸ್ಟೇಜ್ ಪರ್ಫಾರ್ಮೆನ್ಸ್ ಕೊಡಬೇಕಾದ್ರೆ. ಎಷ್ಟು ಮಿಸ್ ಮಾಡಿಕೊಂಡ್ರು ಅವರು ತುಂಬ ಅಂದರೆ ತುಂಬ ಮಿಸ್ ಮಾಡಿಕೊಂಡ್ರು. ಅವ್ರು ಸಾಮಾನ್ಯ ಒಂದು ಪರ್ಫಾಮೆನ್ಸ್ ಟೈಮಲ್ಲಿ ಅವ್ರು ಇರಲ್ಲ. ಎಲ್ಲ DKDಲಾದರೂ ಅಷ್ಟೇ ಇರ್ತಿರ್ಲಿಲ್ಲ. ಎಲ್ಲೋ ಒಂದೊಂದು ಪರ್ಫಾಮೆನ್ಸ್ ಲೈವಲ್ಲಿ ನೋಡಿದ್ದಾರೆ ಅಷ್ಟೇ. ಎಲ್ಲ ಅವಳು ಅದು ಟಿ ವಿಲೇ ನೋಡ್ಕೊಂಡು ಖುಷಿ ಪಡ್ತಾರೆ ಅವರು. ನಾವು ಎದುರುಗಡೆ ನೋಡಿ ಖುಷಿ ಪಡ್ತೀವಿ, ಮಿಸ್ ಮಾಡ್ಕೊತಾರೆ ತುಂಬ. ಅಂದರೂ ಇದಕ್ಕೆ ಇರಬೇಕಿತ್ತು ಅಂತ ಅವ್ರಿಗೆ ಅನ್ನಿಸ್ತು, ನಾನು ಬರಬೇಕಿತ್ತು, ನೋಡಬೇಕಿತ್ತು ಅಂತ. ಥ್ಯಾಂಕ್ ಯು ಯುವನ್, ಇಷ್ಟು ಟೈಮ್ನ ನಮಗೆ ಸ್ಕೂಲ್ ಆದಮೇಲೆ ಕೊಟ್ಟಿದೆಯಲ್ಲ, ಅದಕ್ಕೆ ಥ್ಯಾಂಕ್ ಯು ಸೋ ಮಚ್. ಫ್ಯೂಚರಲ್ಲಿ ನೀನು ಡಿಸ್ಟ್ರಿಕ್ಟ್ ಕಲೆಕ್ಟರೇ ಆಗು. ಇನ್ನೊಂದ್ಸಲ ಹೇಳು. ಡಿಸ್ಟ್ರಿಕ್ಟ್ ಕಲೆಕ್ಟರ್ ಅದೇ ಆಗು ಅಂತ ಹಾರೈಸ್ತಾ, ಇಲ್ಲ ನಿಂಗೇನು ಅನಿಸುತ್ತೆ ಅದನ್ನು ನೀನು ಕೆರಿಯರ್ನ ಚೂಸ್ ಮಾಡು ಅಂತ ಹೇಳ್ತಾ. ನೋಡಿದ್ರಲ್ಲ, ಇದಾಗಿತ್ತು ಯುವನ್ ಮಾತು. ಈಗ ಫುಲ್ ಸೆನ್ಸೇಷನ್ ಆಗಿದ್ದಾರೆ ನಮ್ಮ ರಾಜ್ಯದಲ್ಲಿ ಯುವನ್ ಅವರು, ಯುವ ಪ್ರತಿಭೆ. ಸೊ
ಇದಾಗಿತ್ತು ಇವತ್ತಿನ ಸ್ಪೆಷಲ್ ಸ್ಟೋರಿ. ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್. ಕ್ಯಾಮ್ರಾ ಪರ್ಸನ್ ಪೃಥ್ವಿ ಜೊತೆ ಚಂದನ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.